ಫ್ರೆಂಡ್ಸ್, ಮೊದಲನಾಗಿ ಇಲ್ಲಿ ನೋಡಿ, ಇದೊಂದು ನಂದು ಆಂಡ್ರಾಯ್ಡ್ ಫೋನ್ ಕೂಡ ಆಗಿದೆ. ಯಾವುದು ಐಫೋನ್ ಆಗಲಿ ಅಥವಾ ಇನ್ನೊಂದು ಫೋನ್ ಆಗಲಿ ಅಲ್ಲ. ಈ ಒಂದು ಫೋನ್ ಅಲ್ಲಿ ಒಂದು ಸೂಪರ್ ಫ್ಯೂಚರ್ ಕೂಡ ಇದೆ. ಈ ಒಂದು ಫ್ಯೂಚರ್ ನ ನಿಮ್ಮ ಫೋನ್ ಯೂಸ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಸಖತ್ ಇಷ್ಟ ಆಗುತ್ತೆ. ಮತ್ತೆ ಬೇರೆಯವರು ನೋಡಿದ್ರು ಅಂದ್ರೆ ಪಕ್ಕ ಕೇಳ್ತಾರೆ ಯಾವ ತರ ಮಾಡ್ಕೊಂಡೆ ಅಂತ. ಎಕ್ಸಾಂಪಲ್ ಗೆ ಫಸ್ಟ್ ತೋರಿಸ್ಬಿಡ್ತೀನಿ. ಸಿಂಪಲ್ ಆಗಿ ನಾನು ಏನ್ ಮಾಡ್ತೀನಿ, ಈಗ ಸ್ಕ್ರೀನ್ ನ ಮೇಲ್ಗಡೆ ಜಸ್ಟ್ ಓ ಅಂತ ಟೈಪ್ ಮಾಡ್ತೀನಿ. ನೋಡ್ಬೋದು, ಇಲ್ಲಿ ಓ ಅಂತ ಹಾಕ್ತೀನಿ. ಓ ಅಂತ ಹಾಕ್ತಿದ್ದಂಗೆ ಡೈರೆಕ್ಟ್ ಆಗಿ ಇಲ್ಲಿ ಗೂಗಲ್ ಓಪನ್ ಆಗ್ತದೆ. ನೀವೇ ಲೈವ್ ಆಗಿ ನೋಡ್ತೀರಾ. ಮತ್ತೆ ನಾನೇನ್ ಮಾಡ್ತೀನಿ, ಈಗ ಎಷ್ಟರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಇಲ್ಲಿ ಎ ಅಂತ ಟೈಪ್ ಮಾಡ್ತೀನಿ. ನೋಡ್ಬೋದು, ಡೈರೆಕ್ಟ್ ಆಗಿ ಇಲ್ಲಿ ಅಮೆಝಾನ್ ಕೂಡ ಓಪನ್ ಆಗ್ತಾ ಇರುವಂತದ್ದು ನೋಡಿದ್ರೆ ನೀವೇ ಲೈವ್ ಆಗಿ ಅಬ್ಸರ್ವ್ ಕೂಡ ಮಾಡಬಹುದು. ಅದೇ ರೀತಿ ಮತ್ತೆ ನಾನು ಏನ್ ಮಾಡ್ತೀನಿ, ವೈ ಅಂತ ಹಾಕ್ತೀನಿ. ವೈ ಅಂತ ಟೈಪ್ ಮಾಡ್ತೀನಿ. ನೋಡ್ಬೋದು, ವೈ ಅಂತ ಗೆಸ್ಚರ್ ಹಾಕ್ತಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಯೂಟ್ಯೂಬ್ ಕೂಡ ಓಪನ್ ಆಗ್ತಿರುವಂತದ್ದು. ಈ ರೀತಿ ಗೆಸ್ಚರ್ ನ ನಿಮ್ಮ ಫೋನ್ ಅಲ್ಲಿ ಕೂಡ ಸೆಟ್ ಮಾಡ್ಕೊಬಹುದು. ನಿಜವಾಗ್ಲೂ ಹೇಳ್ತಿದ್ದೀನಿ, ಸಖತ್ತಾಗಿ ಕಾಣುತ್ತೆ. ಸಖತ್ತಾಗಿರೋ ಫ್ಯೂಚರ್ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಹಾಗಾದ್ರೆ ಇದು ಈ ಒಂದು ಫ್ಯೂಚರ್ ನ ನಿಮ್ಮ ಫೋನ್ ಅಲ್ಲಿ ಯಾವ ತರ ಯೂಸ್ ಮಾಡೋದು, ಇದು ಯಾವ ಅಪ್ಲಿಕೇಶನ್ ಯಾವ ತರ ಡೌನ್ಲೋಡ್ ಮಾಡೋದು, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿಯ ಹೊಸ ಟೆಕ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ವಿಡಿಯೋವನ್ನ ಶುರುವಣ್ಣ. ಹೇಳ್ಬೇಕು ಅಂದ್ರೆ ನಾನೇ ಕಾಮನ್ ಆಗಿ ಅಪ್ಲಿಕೇಶನ್ ಗಳನ್ನ ಫೋನ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ಏನಕ್ಕೆ ಗುರು ಅಂತ ನಾನೇ ಇಗ್ನೋರ್ ಮಾಡ್ತೀನಿ. ಆದ್ರೆ ಈ ಒಂದು ಅಪ್ಲಿಕೇಶನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಕೂಡ ಅಷ್ಟೇ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ. ಒಂದು ಶಾರ್ಟ್ ಕಟ್ ವೇಲ್ ನಾವು ಅಪ್ಲಿಕೇಶನ್ ಗಳನ್ನ ತುಂಬಾ ಈಸಿ ಓಪನ್ ಕೂಡ ಮಾಡಬಹುದು. ಯಾವ ಅಪ್ಲಿಕೇಶನ್ ಅಂತ ಲಾಸ್ಟ್ ತಿಳಿಸ್ಕೊಡ್ತೀನಿ. ಎಷ್ಟು ಅಪ್ಲಿಕೇಶನ್ ಯಾವ ತರ ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಅಪ್ಲಿಕೇಶನ್ ನೇಮ್ ಕೂಡ ಹೇಳ್ತೀನಿ ಯಾವ ತರ ಡೌನ್ಲೋಡ್ ಮಾಡಬೇಕು ಅಂತ. ಫ್ರೆಂಡ್ಸ್, ಇಲ್ಲಿ ನೋಡಬಹುದು, ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಡೈರೆಕ್ಟ್ ಆಗಿ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂತದ್ದು. ಕೆಲವೊಂದು ಪರ್ಮಿಷನ್ ಗಳನ್ನ ಕೂಡ ಗ್ರಾಂಟ್ ಮಾಡ್ಕೊಬೇಕಾಗುತ್ತೆ. ಸಿಂಪಲ್ ಆಗಿ ನೋಡಬಹುದು, ಮೇಲ್ಗಡೆ ಡಿಸ್ಪ್ಲೇ ಓವರ್ ಅದರ್ ಆಪ್ಸ್ ಅಂತ ಕಾಣ್ತಲ್ಲ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಫೋನ್ ನ ಸೆಟ್ಟಿಂಗ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಿ ಒಂದು ಪರ್ಮಿಷನ್ ಎನೇಬಲ್ ಕೂಡ ಮಾಡ್ಕೊಬೇಕಾಗುತ್ತೆ. ನೋಡಬಹುದು, ಲೋಡಿಂಗ್ ಕೂಡ ಆಗ್ತಿದೆ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ನೋಡಬಹುದು, ಇಲ್ಲಿ ಅಪ್ಲಿಕೇಶನ್ ನೇಮ್ ಕೂಡ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಒಂದು ಪರ್ಮಿಷನ್ ಎನೇಬಲ್ ಮಾಡ್ಕೊಳ್ಳಿ. ಮತ್ತೆ ಹಾಗೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ನೋಡಬಹುದು ನೋಟಿಫಿಕೇಶನ್ಸ್ ಅಂತ ಕಾಣುತ್ತಲ್ಲ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡಬಹುದು ಲೆಟ್ ಆಪ್ ಆಲ್ವೇಸ್ ರನ್ ಇನ್ ಬ್ಯಾಕ್ ಗ್ರೌಂಡ್ ಅಂತ ಕಾಣುತ್ತೆ. ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಎನೇಬಲ್ ಕೂಡ ಮಾಡ್ಕೊಬೇಕಾಗುತ್ತೆ. ನಾನು ಈಗಾಗಲೇ ಈ ಒಂದು ಆಪ್ಷನ್ ಎನೇಬಲ್ ಕೂಡ ಮಾಡ್ಕೊಂಡಿದ್ದೀನಿ. ಇಷ್ಟೇ. ಅದಾದ್ಮೇಲೆ ಗೆಟ್ ಸ್ಟಾರ್ಟೆಡ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಡೈರೆಕ್ಟ್ ಆಗಿ ನಿಮಗೆ ಹೋಮ್ ಸ್ಕ್ರೀನ್ ಒಂದು ಗೆಸ್ಚರ್ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಂಗೆ ಈ ರೀತಿ ಬ್ಲಾಂಕ್ ಕೂಡ ಆಗುತ್ತೆ. ಆದ್ರೆ ಡೋಂಟ್ ವರಿ, ಹಾಗೆ ಬ್ಯಾಕ್ ಬನ್ನಿ. ಮತ್ತೆ ಇದ್ರ ಮೇಲ್ಗಡೆ ಅಂದ್ರೆ ಇಲ್ಲೊಂದು ಗೆಸ್ಚರ್ ಕಾಣುತ್ತಲ್ಲ ಸ್ಕ್ರೀನ್ ಮೇಲ್ಗಡೆ, ಡಬಲ್ ಟ್ಯಾಪ್ ಕೂಡ ಮಾಡ್ಕೊಬೇಕಾಗುತ್ತೆ. ನೋಡಬಹುದು, ಈ ರೀತಿ ಡಬಲ್ ಟ್ಯಾಪ್ ಮಾಡಿ. ಅದಾದ್ಮೇಲೆ ನೋಡಬಹುದು ಇಲ್ಲಿ 3 ಡಾಟ್ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಟ್ಟಿಂಗ್ ಕೂಡ ಓಪನ್ ಆಗುವಂತದ್ದು. ಕೆಳಗಡೆ ನೋಡಬಹುದು ಪ್ಲಸ್ ಐಕಾನ್ ಕಾಣುತ್ತಲ್ಲ, ಸಿಂಪಲ್ ಆಗಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ಲೀಸ್ ಡ್ರಾ ಎ ಗೆಸ್ಚರ್ ಅಂತ ಕಾಣುತ್ತೆ. ಯಾವ ಒಂದು ಸ್ಪೆಲ್ಲಿಂಗ್ ನ ಅಂದ್ರೆ ಏನೊಂದು ಡ್ರಾ ಮಾಡಿದ್ರೆ ಯಾವ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅದನ್ನ ಇಲ್ಲಿ ಕೇಳ್ತಾ ಇದೆ. ನಾನೇನ್ ಮಾಡ್ತೀನಿ, ವೈ ಅಂತ ಹಾಕ್ತೀನಿ ಯೂಟ್ಯೂಬ್ ಓಪನ್ ಮಾಡಕ್ಕೆ. ನೋಡಬಹುದು, ವೈ ಅಂತ ಹಾಕ್ತೀನಿ. ಅದಾದ್ಮೇಲೆ ನೀವು ಇಲ್ಲಿ ಕೇವಲ ಅಪ್ಲಿಕೇಶನ್ ಅಷ್ಟೇ ಅಲ್ಲ, ಫೋನ್ ಮಾಡಕ್ಕೆ, ಅದಾದ್ಮೇಲೆ ವಾಲ್ಯೂಮ್ ಪ್ಯಾನಲ್ ಸೆಟ್ಟಿಂಗ್ ಅನ್ನ ಮಾಡಕ್ಕೆ, ವೈಫೈ ಸೆಟ್ಟಿಂಗ್ ಮಾಡಕ್ಕೆ, ಅದಾದ್ಮೇಲೆ ಏರೋಪ್ಲೇನ್ ಆನ್ ಮಾಡಕ್ಕೆ, ಪ್ರತಿಯೊಂದು ಕೂಡ ಈ ಒಂದು ಗೆಸ್ಚರ್ ನ ಯೂಸ್ ಕೂಡ ಮಾಡ್ಕೊಬಹುದು. ನಾನಿಲ್ಲಿ ಅಪ್ಲಿಕೇಶನ್ ಯಾವ ತರ ಓಪನ್ ಮಾಡೋದು ಕೂಡ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಲಾಂಚ್ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಫೋನ್ ಅಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಗಳಿರುತ್ತೆ ಎಲ್ಲ ಅಪ್ಲಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಶೋ ಕೂಡ ಕಾಣುತ್ತೆ. ನಾನಿಲ್ಲಿ ಯೂಟ್ಯೂಬ್ ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯೂಟ್ಯೂಬ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಗೆಸ್ಚರ್ ನೇಮ್ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ನೇಮ್ ಅನ್ನು ಹಾಕಿ ಯೂಟ್ಯೂಬ್ ಅಂತ ಹಾಕಿ ಅದಾದ್ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಬಹುದು, ಈಗ ಒಂದು ಗೆಸ್ಚರ್ ಆಡ್ ಕೂಡ ಆಗಿದೆ. ಸಿಂಪಲ್ ಆಗಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದೇನು ಮಾಡ್ತೀನಿ, ಗೂಗಲ್ನ ನನಗೆ ಓಪನ್ ಕೂಡ ಮಾಡಬೇಕು. ಹಾಗಾಗಿ ಓ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಲಾಂಚ್ ಆಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಇಲ್ಲಿ ಗೂಗಲ್ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತೀನಿ. ಇಲ್ಲಿ ಗೆಸ್ಚರ್ ನೇಮನ್ನು ಗೂಗಲ್ ಅಂತ ಕೊಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಈಗ ಏನು ಮಾಡ್ತೀನಿ, ಮೊಬೈಲ್ ಫ್ಲಾಶ್ ಲೈಟ್ ಅನ್ನು ಆನ್ ಕೂಡ ಮಾಡಬೇಕು. ಹಾಗಾಗಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಇಲ್ಲಿ ಎಫ್ ಅಂತ ಇರ್ತೀರ ಹಾಕ್ತೀನಿ ಅಷ್ಟೇ. ಅದಾದ್ಮೇಲೆ ಫ್ಲಾಶ್ ಲೈಟ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಫ್ಲಾಶ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ಇಷ್ಟೇ ಗುರು. ಈಗ ಹಾಗೆ ಬ್ಯಾಕ್ ಬನ್ನಿ. ನೋಡ್ಬೋದು, ನಿಮ್ಮ ಸ್ಕ್ರೀನ್ ನ ಸೈಡ್ ಒಂದು ಗೆಸ್ಚರ್ ಈಗ ಶೋ ಕೂಡ ಆಗುವಂಥದ್ದು. ಸಿಂಪಲ್ ಆಗಿ ಈ ಒಂದು ಗೆಸ್ಚರ್ ಮೇಲೆ ಕ್ಲಿಕ್ ಮಾಡಿ ಯಾವ ಒಂದು ಅಪ್ಲಿಕೇಶನ್ ಓಪನ್ ಮಾಡಬೇಕು ಇಲ್ಲ ಯಾವ ಒಂದು ಫ್ಯೂಚರ್ ನ ಯೂಸ್ ಮಾಡಬೇಕು ಅಲ್ಲಿ ಆಡ್ ಮಾಡಿ ಇಟ್ಕೊಂಡಿದ್ರಲ್ಲ, ಸಿಂಪಲ್ ಆಗಿ ಈ ರೀತಿಯಾಗಿ ಮಾಡಿ ಅಷ್ಟೇ. ನೋಡ್ಬೋದು, ಈಗ ನೀವೇ ಲೈವ್ ಆಗಿ ನೋಡ್ತೀರಾ. ಫ್ಲಾಶ್ ಲೈಟ್ ಈಗ ಆನ್ ಕೂಡ ಆಗಿರುವಂತದ್ದು. ಸ್ಕ್ರೀನ್ ರೆಕಾರ್ಡಿಂಗ್ ಸೈಡ್ ಅಲ್ಲಿ ನೀವೇ ಕೂಡ ನೋಡ್ತೀರಾ. ನಾನು ಯಾವ್ದೇ ಕಾರಣಕ್ಕೂ ಇದನ್ನ ಮ್ಯಾನುವಲ್ ಆಗಿ ಮಾಡಲಿಲ್ಲ, ಜಸ್ಟ್ ಗೆಸ್ಚರ್ ನ ಎಂಟರ್ ಮಾಡ್ದಂಗೆ ಆನ್ ಕೂಡ ಆಗಿರುವಂತ. ಮತ್ತೆ ಅದನ್ನ ಆಫ್ ಕೂಡ ಮಾಡ್ತೀನಿ. ಇನ್ನೊಂದ್ಸಲಿ ಕೂಡ ಶೋ ಮಾಡ್ತೀನಿ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ಈಗ ಗೂಗಲ್ ಓಪನ್ ಮಾಡಬೇಕು. ಸಿಂಪಲ್ ಆಗಿ ಓ ಅಂತ ಹಾಕ್ತೀನಿ. ಅದಾದ್ಮೇಲೆ ನೋಡೋದು ಡೈರೆಕ್ಟ್ ಆಗಿ ಗೂಗಲ್ ಓಪನ್ ಕೂಡ ಆಗ್ತಿರುವಂತದ್ದು. ಒಂದೇ 1 ಸೆಕೆಂಡ್ ಡಿಲೇಟ್ ಕೂಡ ಆಗೋದಿಲ್ಲ. ಅದೇ ರೀತಿ ಮತ್ತೆ ಒಂದು ಗೆಸ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ವೈ ಅಂತ ಹಾಕಿ ನೋಡ್ಬೋದು, ಡೈರೆಕ್ಟ್ ಆಗಿ ಇಲ್ಲಿ ಯೂಟ್ಯೂಬ್ ಕೂಡ ಓಪನ್ ಆಗ್ತಿರುವಂತದ್ದು. ಈ ರೀತಿಯ ಒಂದು ಸ್ಮಾರ್ಟ್ ಫ್ಯೂಚರ್ ನಿಮ್ಮ ಫೋನ್ ಯೂಸ್ ಮಾಡ್ಕೊಂಡು ನಿಮ್ಮ ಫೋನ್ ನ ಸ್ಮಾರ್ಟ್ ಆಗಿ ಯೂಸ್ ಕೂಡ ಮಾಡಬಹುದು. ಸಖತ್ತಾಗಿದೆ ಫ್ಯೂಚರ್. ಡೆಫಿನೆಟ್ಲಿ ಪ್ರತಿಯೊಬ್ಬರು ಕೂಡ ಇಷ್ಟ ಆಗುತ್ತೆ ಗುರು. ನೀವೀಗ ಕೇಳಬಹುದು ಯಾವ ಅಪ್ಲಿಕೇಶನ್ ಅಂತ. ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಗೆ ಬನ್ನಿ. ಅದಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಗೆಸ್ಚರ್ ಅಂತ. ಅದಾದ್ಮೇಲೆ ಈ ಒಂದು ಅಪ್ಲಿಕೇಶನ್ ಕೂಡ ಕಾಣುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಫೋನಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ.
ಅದಾದ್ಮೇಲೆ ಸೆಟ್ಟಿಂಗ್ಸ್ ಅನ್ನ ತಿಳಿಸ್ಕೊಟ್ನಲ್ಲ, ಆ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಡಿ. ಅದಾದ್ಮೇಲೆ ಗೆಸ್ಚರ್ ನ ಆಡ್ ಮಾಡಿ ಈಸಿಯಾಗಿ ನೀವು ಫೋನಲ್ಲಿ ಇದನ್ನ ಯೂಸ್ ಕೂಡ ಮಾಡ್ಕೊಬಹುದು. ಪರ್ಸನಲ್ ಆಗಿ ನಂಗೆ ಈ ಒಂದು ಫ್ಯೂಚರ್ ತುಂಬಾ ಇಷ್ಟ ಆಯ್ತು. ಐ ಹೋಪ್ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಫಾರ್ ವಾಚಿಂಗ್.